ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ಫಸ್ಟ್ ಮೆಥಡ್, ಅದು ಪ್ರಾಡಕ್ಟ್ ಮೆಥಡ್ನ ಕಲ್ತಿದ್ವಿ ಅಲ್ವಾ. ಸೊ ಈಗ ಅದೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ಸೆಕೆಂಡ್ ಮೆಥಡು, ಆವರೇಜ್ ಪೀರಿಯಡ್ ಮೆಥಡ್ನ ಹೇಗೆ ಮಾಡೋದು ಅಂತ ಕಲಿಯೋಣ. ಇದು ಕ್ವಶನ್ ಬ್ಯಾಂಕ್ 6th ಕ್ವಶನ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಕುಂಬಾರ್ ಅಟ್ 10% per annum ಇಫ್ ಯು ವಿತ್ಡ್ರೂ ₹1000 per month. ಅಂದರೆ ಎವ್ರಿ ಮಂತ್ ₹1000 ವಿತ್ಡ್ರಾ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈಗ 3 ಡಿಫ್ರೆಂಟ್ ಕೇಸಸ್ ಇದೆ. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್, ಇನ್ ದ ಮಿಡಲ್ ಆಫ್ ಈಚ್ ಮಂತ್, ಅಟ್ ದ ಎಂಡ್ ಆಫ್ ಈಚ್ ಮಂತ್. ಸೊ ನಾವು ಈಚ್ ಇಂಡಿವಿಜುವಲ್ ಕೇಸಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಮೊದಲನೇ ಕೇಸ್ನ ಮಾಡೋಣ, ಬಿಗಿನಿಂಗ್ ಆಫ್ ಈಚ್ ಮಂತ್. ಸೊ ನಾವು ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಆವರೇಜ್ ಪೀರಿಯಡ್ ಮೆಥಡಲ್ಲಿ? ಆವರೇಜ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆವರೇಜ್ ಪೀರಿಯಡ್ ಈಕ್ವಲ್ಸ್ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ 2. ಇದು ಫಾರ್ಮುಲಾ. ಆವರೇಜ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಈಗ ನಾವು ಬಿಗಿನಿಂಗ್ ಆಫ್ ಈಚ್ ಮಂತಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡ್ತಿದ್ದೀವಿ. ಫೈನಾನ್ಷಿಯಲ್ ಇಯರ್ ಫಾಲೋ ಮಾಡೋದಲ್ವಾ? ಯಾವಾಗ ಸ್ಟಾರ್ಟ್ ಆಗುತ್ತೆ? 1st April ಸ್ಟಾರ್ಟ್ ಆಗುತ್ತೆ. ಸೊ ಕ್ವಶನ್ ಏನು ಹೇಳ್ತಿದೆ ಇಲ್ಲಿ? ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂದರೆ 1st April ಇಂದ 1st March ಪ್ರತಿ ತಿಂಗಳು ನಾವು ₹1000 ವಿತ್ಡ್ರಾ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಸೊ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫಸ್ಟ್ ಟೈಮ್ ಅಮೌಂಟ್ ವಿತ್ಡ್ರಾ ಮಾಡಿದಾಗ ಅದಕ್ಕೆ ನಾವು ಎಷ್ಟು ಮಂತ್ ಇಂಟ್ರೆಸ್ಟ್ನ ಪೇ ಮಾಡ್ತೀವಿ ಅಂತ ನೋಡಬೇಕು. ಅದು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಆಗುತ್ತೆ. ಸೊ ನೀವು 1st April 2024 ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಎಷ್ಟು ಮಂತ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ? ಏಪ್ರಿಲಿಂದ ಮಾರ್ಚ್ವರೆಗೂ ಪೇ ಮಾಡಬೇಕಲ್ವಾ? ಸೊ 12 ಮಂತ್ಸ್ ಬರುತ್ತೆ. ಸೊ ಇದಾದಮೇಲೆ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂದರೆ ಫಸ್ಟ್ ಟೈಮ್ 1st April ತಗೊಂಡ್ರೆ, ಲಾಸ್ಟ್ ಟೈಮ್ ಯಾವಾಗ ತೊಗೊಳ್ತೀರಾ? ಫಸ್ಟ್ ಟೈಮ್ ಆದಮೇಲೆ ಸೆಕೆಂಡ್ ಟೈಮ್ ಮೇನಲ್ಲಿ, ಥರ್ಡ್ ಟೈಮ್ ಜೂನಲ್ಲಿ ಅಲ್ವಾ? ಇದೇ ರೀತಿ ನೀವು ಲಾಸ್ಟ್ ಟೈಮ್ ವಿತ್ಡ್ರಾ ಮಾಡೋದು 1st March 2025. ಸೊ ನೀವು 1st March 2025 ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಆ ಮಂತಿಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾ? ಮಾಡಬೇಕು ಅಲ್ವಾ? ಸೊ ಎಷ್ಟು ಮಂತ್ ಬರುತ್ತೆ? 1 ಮಂತ್ ಬರುತ್ತೆ. ಸೊ ಲಾಂಗೆಸ್ಟ್ ಬಂದು 12 ಮಂತ್, ಶಾರ್ಟೆಸ್ಟ್ ಬಂದು 1 ಮಂತ್. ಸೊ 12 ಪ್ಲಸ್ 1, ಲಾಂಗೆಸ್ಟ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ನಮ್ಗೆ ಆವರೇಜ್ ಎಷ್ಟು ಬರುತ್ತೆ? 6.5 ಮಂತ್ಸ್ ಬಂದುಬಿಟ್ಟು ಆವರೇಜ್ ಪೀರಿಯಡ್. ಸೊ ಸ್ಟೆಪ್ 1 ಆವರೇಜ್ ಪೀರಿಯಡ್ ಆದಮೇಲೆ ಟೋಟಲ್ ಡ್ರಾಯಿಂಗ್ಸ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ವಶನಲ್ಲಿ ಏನಂತ ಹೇಳಿದ್ದಾರೆ? ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳಿದ್ದಾರೆ. ಎಷ್ಟು ವಿತ್ಡ್ರಾ ಮಾಡ್ತಿದ್ದಾರೆ? ₹1000. ಸೊ ಏಪ್ರಿಲಿಂದ ಮಾರ್ಚ್ವರೆಗೂ ₹1000 ವಿತ್ಡ್ರಾ ಮಾಡ್ತಾ ಬಂದರೆ ಟೋಟಲ್ ಎಷ್ಟು ವಿತ್ಡ್ರಾ ಮಾಡಿದಾಗುತ್ತೆ? 12,000 ಅಲ್ವಾ? ಸೊ ಎವ್ರಿ ಮಂತ್ ವಿತ್ಡ್ರಾ ಮಾಡಿದ್ದಾರೆ. 1000 × 12 ₹12,000. ಸೊ ಅವರೇಜ್ ಪೀರಿಯಡ್ ಗೊತ್ತಾಯಿತು, ಟೋಟಲ್ ಡ್ರಾಯಿಂಗ್ ಗೊತ್ತಾಯಿತು. ಫಾರ್ಮುಲಾ ಬರೆಯೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಇಲ್ಲಿ ಏನು ತೊಗೋಬೇಕು ನಾವು? ಟೋಟಲ್ ಡ್ರಾಯಿಂಗ್ ಮತ್ತು ಆವರೇಜ್ ಪೀರಿಯಡ್ನ ತಗೋಬೇಕು. ಸೊ ಟೋಟಲ್ ಡ್ರಾಯಿಂಗ್ ಎಷ್ಟಿದೆ? ₹12,000 ಇದೆ ಅಲ್ವಾ? ಸೊ 12,000. ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 10% per annum. ಸೊ 10%, 10 divided by 100 into 6.5 divided by 12. ಸೊ ಎಷ್ಟು ಬರುತ್ತೆ ಅಮೌಂಟು? ₹650 ಬರುತ್ತೆ. ಸೊ ಕೇಸ್ 1ಗೆ ಆನ್ಸರ್ ಎಷ್ಟು? ₹650. ಇವಾಗ ಕೇಸ್ 2 ನೋಡೋಣ. ಕೇಸ್ 2ನಲ್ಲಿ ಏನು ಹೇಳಿದ್ದಾರೆ? ಇನ್ ದ ಮಿಡಲ್ ಆಫ್ ಈಚ್ ಮಂತ್ ಅಂತ ಹೇಳಿದ್ದಾರೆ. ಸೊ ಅಂದರೆ 1st April ವಿತ್ಡ್ರಾ ಮಾಡೋ ಬದಲು 15th April, 15th May, 15th June, 15th July ಈ ರೀತಿ ವಿತ್ಡ್ರಾ ಮಾಡ್ತೀವಿ ಅಲ್ವಾ? ಸೊ ಇನ್ ದ ಮಿಡಲ್ ಆಫ್ ಈಚ್ ಮಂತ್ ಅಂತ ಹೇಳಿದ್ದಾರೆ. ಪ್ರತಿ 12 ತಿಂಗಳು ವಿತ್ಡ್ರಾ ಮಾಡಿದ್ವಿ ಡ್ರಾಯಿಂಗ್ಸ್ನ. ಬಟ್ ಯಾವಾಗ ವಿತ್ಡ್ರಾ ಮಾಡ್ತಿದ್ವಿ? ಮಿಡಲ್ ಆಫ್ ಎವ್ರಿ ಮಂತ್. ಸೊ ಆವರೇಜ್ ಪೀರಿಯಡ್ ಫಾರ್ಮುಲಾ ಏನು? ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಇವಾಗ ಯಾವ ರೀತಿ ವಿತ್ಡ್ರಾ ಮಾಡ್ತಾ ಹೋಗಿದ್ದೀವಿ? 15th April, 15th May, 15th June ಇದೇ ರೀತಿ ನಾವು 15th Marchವರೆಗೂ ವಿತ್ಡ್ರಾ ಮಾಡಿದ್ದೀವಿ ಅಲ್ವಾ? ಸೊ 15/4/24 ನೀವು ವಿತ್ಡ್ರಾ ಮಾಡಿದ್ರೆ ಇದಕ್ಕೆ ನಾವು ಎಷ್ಟು ತಿಂಗಳು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ? ಏಪ್ರಿಲ್ ಮಂತಲ್ಲಿ 15 days ಪೇ ಮಾಡಬೇಕಲ್ವಾ? ಅದಾದಮೇಲೆ ರಿಮೈನಿಂಗ್ 11 ಮಂತ್ಸ್ ಬರುತ್ತೆ, ಫುಲ್ ಪೇ ಮಾಡಬೇಕು. ಇದೊಂದು ಮಂತಲ್ಲಿ ಮಾತ್ರ ನಾವು 15 days ಪೇ ಮಾಡ್ತೀವಿ, ಬಾಕಿ ಎಲ್ಲ ಮಂತಿಗೂ 11 ತೊಗೊಳ್ತೀವಲ್ವಾ? ಸೊ 11.5. ಸೊ ಲಾಸ್ಟ್ ಟೈಮ್ ಯಾವಾಗ ವಿತ್ಡ್ರಾ ಮಾಡಿದ್ದೀವಿ?
15 ಮಾರ್ಚ್ 25ನಲ್ಲಿ ವಿತ್ಡ್ರಾ ಮಾಡಿದ್ದೀವಿ. ಸೊ ಇಲ್ಲಿ ಎಷ್ಟು ಮಂತ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ? ಒಂದು ಫುಲ್ ಮಂತ್ ವಿತ್ಡ್ರಾ ಮಾಡಿಲ್ಲ ಅಲ್ವಾ, ಓನ್ಲಿ ಹಾಫ್ ಮಂತಿಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬಂದು 11.5, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬಂದು 0.5. ಸೊ 11.5 ಪ್ಲಸ್ 0.5 ಡಿವೈಡೆಡ್ ಬೈ 2. ಟೋಟಲ್ ಡ್ರಾಯಿಂಗ್ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ 11.5 ಇರ್ಬೋದು, ಬಟ್ ಏಪ್ರಿಲಲ್ಲೂ ನಾವು ವಿತ್ಡ್ರಾ ಮಾಡಿದ್ದೀವಿ ಅಲ್ವಾ. ಸೊ ಏಪ್ರಿಲಿಂದ ಮಾರ್ಚ್ವರೆಗೂ ಪ್ರತಿ ತಿಂಗಳು ನಾವು ಅಮೌಂಟ್ ವಿತ್ಡ್ರಾ ಮಾಡಿದ್ದೀವಿ. ಸೊ 1000 ಇಂಟು 12,000 rupees. ಸೊ ಫಾರ್ಮುಲಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಆವರೇಜ್ ಪೀರಿಯಡ್ ಎಷ್ಟಿದೆ? 6 ಇದೆ. ಸೊ 12,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12 ಮಾಡಿದ್ರೆ 600 rupees ಬರುತ್ತೆ. ಸೊ ನೆಕ್ಸ್ಟ್ ಮಂತ್ ಕೇಸು ಅಟ್ ದ ಎಂಡ್ ಆಫ್ ಈಚ್ ಮಂತ್. ಸ್ಟಾರ್ಟಿಂಗ್ ಕೇಸಲ್ಲಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಮಾಡಿದ್ವಿ, ಸೆಕೆಂಡ್ ಕೇಸಲ್ಲಿ ಮಿಡಲ್ ಆಫ್ ಈಚ್ ಮಂತ್ ಮಾಡಿದ್ವಿ, ಥರ್ಡ್ ಕೇಸಲ್ಲಿ ಏನು ಕೇಳಿದ್ದಾರೆ ಅಂದರೆ ಎಂಡ್ ಆಫ್ ಈಚ್ ಮಂತ್. ಅಂದರೆ ಏನು? ಏಪ್ರಿಲಲ್ಲಿ ಫಸ್ಟ್ ವಿತ್ಡ್ರಾ ಮಾಡ್ತಿದ್ದೀವಾ? ಇಲ್ಲ, ಅದು ಬಿಗಿನಿಂಗ್ ಆಗುತ್ತೆ. ಮಿಡಲಲ್ಲಿ ಮಾಡ್ತಿದ್ದೀವಾ? ಇಲ್ಲ, ಎಂಡ್ ಅಂತ ಅಂದರೆ 30th ಏಪ್ರಿಲ್ ನಾವು ವಿತ್ಡ್ರಾ ಮಾಡ್ತಾ ಇದ್ದೀವಿ. ಸೊ ಅವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು. ಅವರೇಜ್ ಪೀರಿಯಡ್ ಈಕ್ವಲ್ಸ್ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಫಸ್ಟು ಟೈಮ್ ನಾವು ಯಾವಾಗ ವಿತ್ಡ್ರಾ ಮಾಡಿದ್ವಿ? 30th ಏಪ್ರಿಲಲ್ಲಿ. ಇದೇ ರೀತಿ ನಾವು ಪ್ರತಿ ಮಂತು ಎಂಡ್ ಆಫ್ ದ ಮಂತಲ್ಲಿ ವಿತ್ಡ್ರಾ ಮಾಡ್ತಿದ್ದೀವಿ ಅಲ್ವಾ. ಏಪ್ರಿಲಿಂದ ಮಾರ್ಚ್ವರೆಗೂ ಪ್ರತಿ ಮಂತು ವಿತ್ಡ್ರಾ ಮಾಡಿದ್ದೀವಿ, ಬಟ್ ಯಾವಾಗ ವಿತ್ಡ್ರಾ ಮಾಡ್ತಿದ್ವಿ? ಲಾಸ್ಟ್ ಡೇನಲ್ಲಿ. ಸೊ ಇವಾಗ ಹೇಳಿ, 30th 4, 2024 ನಾವು ಏನಾದರೂ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಆ ಮಂತ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾ? ಇಲ್ಲ ಅಲ್ವಾ. ಯಾಕಿಲ್ಲ? ಲಾಸ್ಟ್ ಡೇ ಆಗಿರೋದ್ರಿಂದ ಏಪ್ರಿಲ್ ಮಂತ್ಗೆ ಇಂಟ್ರೆಸ್ಟ್ ಪೇ ಮಾಡೋ ನೆಸಸರಿ ಇಲ್ಲ. ರಿಮೈನಿಂಗ್ ಎಲ್ಲ ಮಂತ್ಗೂ ಪೇ ಮಾಡಬೇಕಾಗುತ್ತೆ, ಕರೆಕ್ಟಾ? ಸೊ ಎಷ್ಟು ಮಂತ್ ಬರುತ್ತೆ ಔಟ್ಸ್ಟ್ಯಾಂಡಿಂಗು? 11 ಮಂತ್ಸ್ ಬರುತ್ತೆ. ಲಾಂಗೆಸ್ಟ್ ಎಷ್ಟಿದೆ? 11 ಇದೆ. ಸೊ ನೀವು ಲಾಸ್ಟ್ ಟೈಮ್ ಯಾವಾಗ ವಿತ್ಡ್ರಾ ಮಾಡಿದ್ರಿ? 31st ಮಾರ್ಚ್ 2025 ವಿತ್ಡ್ರಾ ಮಾಡಿದ್ವಿ. ಸೊ 31st ಮಾರ್ಚಲ್ಲಿ ನಾವೇನಾದರೂ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಮಾರ್ಚ್ ಮಂತ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾ? ಇಲ್ಲ ಅಲ್ವಾ. ಯಾಕೆ ಅಂದರೆ ಅದು ಲಾಸ್ಟ್ ಡೇ ಆಗುತ್ತೆ. ಸೊ 0 ಮಂತ್ಸ್. ಸೊ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬಂದು 11 ಇದೆ, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬಂದು 0 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಆವರೇಜ್ ಪೀರಿಯಡ್ ಬಂದು 5.5 ಮಂತ್ಸ್ ಆಗುತ್ತೆ. ಸೊ ಟೋಟಲ್ ಡ್ರಾಯಿಂಗ್ ಕ್ಯಾಲ್ಕುಲೇಟ್ ಮಾಡೋಣ. ಸಿ, ನಿಮಗೆ ಔಟ್ಸ್ಟ್ಯಾಂಡಿಂಗ್ ಬಂದು ನಿಮಗೆ 11 ಇರ್ಬೋದು ಇಲ್ಲಿ, ಬಟ್ ಏಪ್ರಿಲ್ ಮಂತಲ್ಲಿ ನಾವು ಅಮೌಂಟ್ ತೊಗೊಂಡಿದ್ದೀವಾ ಇಲ್ವಾ? ತೊಗೊಂಡಿದ್ದೀವಿ ಅಲ್ವಾ. ಸೊ ಏಪ್ರಿಲಿಂದ ಮಾರ್ಚ್ವರೆಗೂ ಪ್ರತಿ ಮಂತು ನಾವು 1000 rupeesನ ವಿತ್ಡ್ರಾ ಮಾಡಿದ್ದೀವಿ. ಸೊ ಎಷ್ಟು ಮಂತ್ ಬರುತ್ತೆ? 1000 ಇಂಟು 12,000 rupees ನಮ್ಮದು ಟೋಟಲ್ ಡ್ರಾಯಿಂಗ್ಸ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಆವರೇಜ್ ಪೀರಿಯಡ್ ಗೊತ್ತಿದೆ, ಟೋಟಲ್ ಡ್ರಾಯಿಂಗು ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ 12,000 ಇಂಟು 10/100 ಇಂಟು 5.5 ಡಿವೈಡೆಡ್ ಬೈ 12 ಮಾಡಿದ್ರೆ 550 rupees ಬರುತ್ತೆ. ಸೊ ಸಿಂಪಲ್ ಆಗಿದೆ ಅಲ್ವಾ ಆವರೇಜ್ ಪೀರಿಯಡ್ ಮೆಥಡನ್ನು. ಸೊ 3 ಕೇಸ್ ಕೊಟ್ಟಿದ್ದಾರೆ ಇಲ್ಲಿ, ಬಿಗಿನಿಂಗು, ಮಿಡಲ್ಲು ಮತ್ತು ಎಂಡ್ ಆಫ್ ಈಚ್ ಮಂತ್ ಅಂತೇಳಿ. ನಿಮಗೆ ಪ್ರಾಡಕ್ಟ್ ಮೆಥಡಲ್ಲಿ ನೆನಪಿದೆಯಾ? ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಮತ್ತು ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತೇಳಿ. ಸೊ ಆ ಕ್ವಶನ್ನು ಆವರೇಜ್ ಪೀರಿಯಡ್ ಮೆಥಡಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆವರೇಜ್ ಪೀರಿಯಡ್ ಮೆಥಡಲ್ಲಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಮತ್ತು ಎಂಡ್ ಆಫ್ ಈಚ್ ಕ್ವಾರ್ಟರ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.